ಹೊಸ ವರ್ಷ ಈಗ ಜನರಿಗೆ ಶಾಕ್ ಮೇಲೆ ಶಾಕ್ ಅಂತಿದ್ದಾರೆ. ಯಾಕೆ ಅಂತಂದ್ರೆ ಬೆಲೆ ಏರಿಕೆ, ಮೊದಲೇ ಬೆಲೆ ಏರಿಕೆ ಒಂದು ರೀತಿಯಾಗಿ ತಲೆನೋವಾಗೋಗ್ಬಿಟ್ಟಿದೆ. ಅದರ ಮಧ್ಯದಲ್ಲಿ ಈಗ ಜೇಬಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಇದು ಗುಮ್ಮ ಬಂತು ಗುಮ್ಮ ಕತೆ ಆಗ್ಬಿಡುತ್ತಾ, ಇಲ್ಲ ಮಾತನಾಡಿರುವಂಥ ರೀತಿಯನ್ನು ನೋಡ್ತಾ ಇದ್ರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಆ ಥರ ಜನರಿಗೆ ಬಿಸಿ ಮುಟ್ಟುವಂಗೆ ಕಾಣಿಸ್ತಾ ಇದೆ. ನಂದಿನಿ ಹಾಲು, ನೀರಿನ ಬಿಲ್ಲು, ಜೊತೆಗೆ ಬಸ್ ಟಿಕೆಟು, ಕರೆಂಟ್ ಬಿಲ್ಲು, ಜೊತೆಗೆ ಬಂಗಾರದ ಬೆಲೆಯೂ ಕೂಡ ದುಬಾರಿ ಬಂಗಾರ ತಗೊಳ್ಳೋರಿಗೆ. ಬಟ್ ಇನ್ನು ಉಳಿದಿದ್ದೆಲ್ಲ ನಾರ್ಮಲ್ ಆಗಿ ಜನ ಬಳಕೆಯಲ್ಲಿರುವಂಥದ್ದೇ. ನಂದಿನಿ ಹಾಲು, ನೀರಿನ ಬಿಲ್ಲು, ಬಸ್ ಟಿಕೆಟು, ಕರೆಂಟ್ ಬಿಲ್ಲು ಎಲ್ಲ ಜನಸಾಮಾನ್ಯರಿಗೇ ಎಫೆಕ್ಟ್ ಆಗೋದು. ಏನು ಶಾಕ್ ಆಗಿದ್ದಾಗ? ಶಾಕ್ ನಂಬರ್ 1, ಜನವರಿ 15ರ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಕಾರಣ 5 ರೂಪಾಯಿ ದರ ಏರಿಕೆಗೆ ಪ್ರಸ್ತಾವನೆಯನ್ನು ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಸರ್ಕಾರವು ಕೂಡ ರೈತರಿಗೆ ಭರವಸೆಯನ್ನ ಕೊಟ್ಟಿತ್ತೇನು ಅಂತಂದ್ರೆ, ಹಾಲು ಅವರಿಗೆ 5 ರೂಪಾಯಿ ನಿಮಗೆ ಕೊಡ್ತೀವಿ ನಾವು ಅಂತೇಳಿ ಅದನ್ನ ಈಡೇರಿಸ್ಕೊಳ್ಬೇಕಲ್ಲ ಅವ್ರು ಕೊಟ್ಟಂತ ಭರವಸೆಗಳನ್ನು. ಸೊ ಸರ್ಕಾರ ಅಂತಿಮ ನಿರ್ಣಯ ತಗೊಳ್ಳೋದು ಬಾಕಿ ಇದೆ. ಅದರಲ್ಲಿ ಇನ್ನು ಶಾಕ್ 2 ಏನಂದ್ರೆ, ಜಲಮಂಡಳಿ ನೀರಿನ ದರ ಏರಿಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ನೀರಿನ ದರ ಸಾಕಷ್ಟು ವರ್ಷದಿಂದ ನೀರಿನ ದರ ಹೆಚ್ಚಿಸಿರಲಿಲ್ಲ. ಈ ವರ್ಷ ಸರ್ಕಾರಕ್ಕೆ ದರ ಏರಿಕೆ ಪ್ರಸ್ತಾವನೆ ಇದೆ ಅಂತಿದ್ದಾರೆ. ಏರಿಕೆ ಸಾಧ್ಯತೆ ಕೂಡ ಅಂತಿದ್ದಾರೆ. ಏರಿಕೆ ಮಾಡಬಹುದೇನೋ, 90% ಏರಿಕೆ ಆಗುತ್ತೆ ಅಂತಿದ್ದಾರೆ. ಇನ್ನು ಶಾಕ್ ನಂಬರ್ 3, ವಿದ್ಯುತ್ ದರ 3 ವರ್ಷಕ್ಕೆ ಪೂರಕವಾಗುವಂತೆ ಏರಿಕೆ ಅಂತಿದ್ದಾರೆ. ಪ್ರತಿ ವರ್ಷವೂ ಕೂಡ 1 ವರ್ಷಕ್ಕೆ ಸೀಮಿತವಾಗುವಂತೆ ವಿದ್ಯುತ್ ದರ ಏರಿಕೆಯಾಗಿತ್ತು. ಆದರೆ ಈ ವರ್ಷ ಮೊದಲ ಬಾರಿಗೆ 3 ವರ್ಷಕ್ಕೆ ಅನ್ವಯವಾಗುವಂತೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಒಂದೇ ಬಾರಿ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ ಕೆಆರ್ಸಿ ಮುಂದಿದೆ. ಹೀಗಾಗಿ 3 ವರ್ಷದ ದರ ಭಾರ ಒಂದೇ ಸಲ ಬೀಳುವಂತಹ ಸಾಧ್ಯತೆ ಇದೆ. ಅದು ಯಾಕೆ ಅಂತಂದರೆ, ತಮ್ಮನ್ನು ಮ್ಯಾನೇಜ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ ಫ್ರೀ ಕೊಟ್ಟಿದ್ದಾರಲ್ಲ ಆ ನಿಟ್ಟಿನಲ್ಲಿ. ಇನ್ನು ಶಾಕ್ ನಂಬರ್ 4, ಬಸ್ ಟಿಕೆಟ್ ದರ ಹೆಚ್ಚಳದ ಪ್ರಸ್ತಾಪ. 15% ಬಸ್ಗಳ 15% ಬಸ್ ದರ ಏರಿಕೆಯ ಸಾಧ್ಯತೆ ಇದೆ ಅಂದರೆ, ಮಾಡದೇ ಇದ್ರೆ ನಿಗಮ ನಷ್ಟದ ಹಳಿಯಲ್ಲಿ ಸಾಗಲಿದೆ ಅಂತ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಸೊ ಹಾಗಾಗಿ ನೋಡಬೇಕು. ಇನ್ನು ಚಿನ್ನದ ದರ ಕೂಡ ಏರಿಕೆ ಆಗೋದು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಸ್ ಅವರು ಸರ್ಕಾರಕ್ಕೆ 15% ಅಷ್ಟು ದರವನ್ನು ಏರಿಕೆ ಮಾಡಬಹುದು. ಈಗ ಇನ್ನೊಂದು ವರದಿಯನ್ನು ಕೊಟ್ಟಿದ್ದಾರೆ, ಸಲಹೆ ಕೊಡ್ಬೋದು ಅವರು. ಆದರೆ ವಾಸ್ತವಿಕವಾಗಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತ ಅಲ್ಲ, ಬೋರ್ಡ್ಗಳು ಈಗ KSRTC, BMTC ಅಲ್ಲಿ ಬೋರ್ಡ್ಗಳಿರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರ ನನ್ನ ಗಮನಕ್ಕೆ ಬಂದಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ, 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ. ಜಾಗತಿಕ ಮಟ್ಟದಲ್ಲಿ ಅಂಶಗಳನ್ನು ಗಮನಿಸಿದಾಗ ಯುದ್ಧದ ವಾತಾವರಣ ಇದೆ. ಹಾಗಾಗಿ ಯಾವುದೇ ಯುದ್ಧ ಆದಾಗ ಇಡೀ ಜಗತ್ತಿನ ಎಕಾನಮಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆವಾಗ ದರಗಳು ಹೆಚ್ಚಾಗ್ತವೆ. ಎರಡನೇದು, ಯುದ್ಧ ಆದಾಗ ಏನಾಗುತ್ತೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ವ್ಯತ್ಯಾಸ ಆಗುತ್ತೆ. ಖಂಡಿತವಾಗ್ಲೂ ಅದು ಜಾಸ್ತಿ ಆಗುತ್ತೆ, ಅದು ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಒಮ್ಮೆ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಅದು ಟ್ರಿಗರಿಂಗ್ ಫ್ಯಾಕ್ಟರು. ಯಾವುದೇ ವಸ್ತುವಿನ ಬೆಲೆ ಆಗಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹಿಂದಿನ ಸಾಲಿನಲ್ಲಿ ನಾವು ಗಮನಿಸಿದಂತೆ ಸುಮಾರು 20,000 ರೂಪಾಯಿಯಷ್ಟು ವ್ಯತ್ಯಾಸ ಆಯಿತು ಒಂದೇ ವರ್ಷಕ್ಕೆ. ಈ ವರ್ಷ 80,000ದ ಆಸುಪಾಸಿನಲ್ಲಿದೆ. ಮುಂದಿನ ವರ್ಷ ಮುಗಿಯೋದ್ರೊಳಗಡೆ ಇದು 1 ಲಕ್ಷ ಮುಟ್ಟುತ್ತಾ ಅಂತಂದರೆ ಹೆಚ್ಚು ಕಡಿಮೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಒಂದು ಯುದ್ಧದ ವಾತಾವರಣ ಇರ್ಬೋದು, ಇನ್ನೊಂದು ಉತ್ಪಾದನಾ ವೆಚ್ಚ ಇರ್ಬೋದು, ಮೂರನೇದಾಗಿ ನಮ್ಮ ದೇಶ ಇತರ ದೇಶಗಳೊಂದಿಗೆ ರೂಪಾಯಿಗಳಲ್ಲಿ ಮಾಡುತ್ತಿರುವಂಥ ವಹಿವಾಟಿನಲ್ಲಿ ಏನಾಗ್ತಾ ಇದೆ, ಆಯಾ ದೇಶಗಳು ಅಷ್ಟು ರೂಪಾಯಿಗಳನ್ನು ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅದನ್ನು